ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಈಶ್ವಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಐತಿಹಾಸಿಕ ಸಾಮರಸ್ಯ ಶ್ರದ್ಧಾ ಕೇಂದ್ರ ಹಜರತ್ ಅಬೂಬಕರ್ ದರ್ಗಾದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದರು. ಹೌದು, ಜಮಖಂಡಿಯ ನಗರದಲ್ಲಿ ಶಯ್ಯದ್ ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತ್ಯೋತ್ಸವದ ನಿಮಿತ್ತವಾಗಿ 23/12/2025 ಸಂಜೆ 4 ಗಂಟೆಗೆ ಕೌಮಿ ಏಕತಾ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಹೆಸರಾಂತ ಮೌಲಾನಿಗಳು, ಸ್ವಾಮೀಜಿಯವರು, ಸಚಿವರು, ಶಾಸಕರು ಹಾಗೂ ಎಲ್ಲ ಸಮುದಾಯದ ಮುಖಂಡರು ಭಾಗವಹಿಸಲಿದ್ದಾರೆ. ಜಾತೀಯತೆ ಎಂಬುದು ಒಂದು ಗೋಡೆ. ನಾವೆಲ್ಲರೂ ಒಂದೇ ನೆಲದ ಮಕ್ಕಳು, ಒಂದೇ ಗಾಳಿಯನ್ನು ಸೇವಿಸುವವರು, ಒಂದೇ ಬಣ್ಣದ ರಕ್ತವನ್ನು ಹೊಂದಿರುವವರು. ಆದರೆ ಜಾತಿ ಎಂಬ ಕಣ್ಣಿಗೆ ಕಾಣದ ಗೋಡೆ ನಮ್ಮನ್ನು ಸಾವಿರಾರು ತುಂಡುಗಳನ್ನಾಗಿ ವಿಭಜಿಸಿದೆ. ಹುಟ್ಟಿನ ಆಧಾರದ ಮೇಲೆ ಮನುಷ್ಯನ ಮೇಲು ಕೀಳು ಎಂಬ ಅಳಿಯುವುದು ಮಾನವೀಯತೆಗೆ ಮಾಡುವ ಅವಮಾನ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎನ್ನುವ ಸಂದೇಶವನ್ನು ಈ ಸಮಾಜಕ್ಕೆ ತಿಳಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಹಜರತ್ ಟಿಪ್ಪು ಸುಲ್ತಾನ್ ಸಮಿತಿಯ ಅಧ್ಯಕ್ಷರಾದ ನಜೀರ್ ಕಂಗನೋಳಿ, ಉಪಾಧ್ಯಕ್ಷರಾದ ತೌಫಿಕ್ ಪಾರತ್ನಾಳಿ, ಕಾರ್ಯದರ್ಶಿಗಳಾದ ಸಮೀರ್ ಕಂಗನೋಳಿ, ಅಲ್ತಾಫ್ ಸಗರ್, ಅಬ್ದುಲ್ ಸಾಬ್ ಜಮಾದಾರ್, ರಫೀಕ್ ಬಾರಿಗಡ್ಡಿ, ಅನ್ವರ್ ಮೊಮೀನ್, ರಿಯಾಜ್ ಔಟಿ, ಹಾಫೀಜ್ ಇನಾಮ್ದಾರ್, ಅಹಮ್ಮದ್ ಶೇಖ್, ಯಾಸೀನ್ ಲೂದಿ, ಇನ್ನೂ ಹಲವಾರು ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ವರದಿ ಲಕ್ಷ್ಮಣ್ ಕಾಂಬಳೆ, ವಿಶ್ವಬಂಧು ಟಿವಿ, ಜಮಖಂಡಿ. ಎಲ್ಲ ಸ್ವಾಗತ ಕೋರುತ್ತಾ ಇವತ್ತಿನ ದಿವಸ ಒಂದು ಜಮಖಂಡಿಯ ಐತಿಹಾಸಿಕ ಒಂದು ಕಾರ್ಯಕ್ರಮ ಆಗುತ್ತಿದೆ ಮತ್ತು ಈ ಕಾರ್ಯಕ್ರಮ ಏಕತಾ ಸಮ್ಮೇಳನ ಕುರಿತು ನಮ್ಮ ಅಧ್ಯಕ್ಷರು ಸದಸ್ಯರಾಗಿ ಮಾತಾಡ್ತಾರೆ. ಆಮೇಲೆ ಇದೊಂದು ದೊಡ್ಡ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇದು. ಜಮಖಂಡಿಲಿ ಇತಿಹಾಸ ಪುಟದಲ್ಲಿ ಬರೆಯುವಂಥ ಕಾರ್ಯಕ್ರಮ ಇದು. ಹಾಗೂ ಆಮೇಲೆ ಇದು ಎಲ್ಲ ಸಮಾಜನೂ ಯಾವುದೋ ಪಕ್ಷ, ಪಂಗಡ, ಜಾತಿ, ಭೇದ ಎಲ್ಲರೂ ಬಿಟ್ಟು ಎಲ್ಲ ಜೊತೆ ಕೂಡಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗ ನಮ್ಮ ನಾನು ಅಧ್ಯಕ್ಷರು ಕೂರುತ್ತೇನೆ. ಈಗ ಎಲ್ಲ ಪ್ರತಿಯೊಂದು ಸದಸ್ಯರವಾಗಿ ಯಾರ್ಯಾರು ಗೆಸ್ಟ್ ಬರ್ತಾ ಇದ್ದಾರೆ, ಯಾವ ಶಾಸಕರು, ನಮ್ಮ ಜಿಲ್ಲೆ ಶಾಸಕರು ಆದಂಥ ಎಲ್ಲ ಶಾಸಕರು, ಆಮೇಲೆ ಬಿಜಾಪುರ ಉಸ್ತುವಾರಿ ಸಚಿವರು, ಬೆಳಗಾವಿ ಉಸ್ತುವಾರಿ ಸಚಿವರು, ಬಾಗಲಕೋಟೆ ಉಸ್ತುವಾರಿ ಸಚಿವರು ಮತ್ತು ಇನ್ನಿತರ ಯಾರ್ಯಾರು ಬರ್ತಾರೆ ಅನ್ನೋದು ಈಗಾಗಲೇ ನಮ್ಮ ಅಧ್ಯಕ್ಷರು ಎಲ್ಲ ಸದಸ್ಯರಾಗಿ ಹೇಳ್ತಾರೆ. ಕೋರ್ತೇನೆ. ಸಮ್ಮೇಳನ ಜಮಖಂಡಿ ಈ ಕಾರ್ಯಕ್ರಮವನ್ನು ಜಮಖಂಡಿಯ ನಮ್ಮ ಎಲ್ಲ ಸಮಾಜದ ಬಂಧುಗಳು ಸೇರಿಕೊಂಡು ಹಜರತ್ ಶಹೀದ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾ ಜಯಂತ್ಯೋತ್ಸವ ಸಮಿತಿ ಮಾಡ್ಕೊಂಡಿವಿ. ಆ ಸಮಿತಿಯ ಎಲ್ಲರೂ ಇಲ್ಲಿ ಪದಾಧಿಕಾರಿಗಳಿದ್ದಾರೆ. ನಮ್ಮ ಉಪಾಧ್ಯಕ್ಷರಾದ ತೌಫಿಕ್ ಪಾರತ್ನಾಳಿ ಅವರೇ ಹಾಗೂ ಸೆಕ್ರೆಟರಿ ಆದ ಸಮೀರ್ ಕಂಗನೋಳಿ ಅವರೇ, ನಮ್ಮ ಖಜಾಂಚಿಯಾದ ಅಲ್ತಾಫ್ ಸಗರ್ ಅವರೇ, ಉಪ ಖಜಾಂಚಿಯಾದ ಅಬ್ದುಲ್ ಅವರೇ, ಮೊಹಮ್ಮದ್ ಶೇಖ್ ಅವರೇ, ಮೂಸಾ ಮುಲ್ಲಾ ಅವರೇ, ಹಾಗೂ ನಮ್ಮ ರಫೀಕ್ ಬಾರಿಗುಡಿ ಅವರೇ, ಹಾಗೂ ರೆಹಮಾನ್ ಜಮಖಂಡಿ ಅವರೇ, ಮೆಹಬೂಬ್ ಪೆಂಡಾರಿ ಅವರೇ, ಹಾಗೂ ಈಸಾ ಹಾಫೀಜ್ ಅವರೇ, ಇಲ್ಲಿ ನಮ್ಮ ಸಮಿತಿ ಎಲ್ಲ ಪದಾಧಿಕಾರಿಗಳು ಕೂಡಿಕೊಂಡು ಎಲ್ಲರೂ ನಾವು ಈಗ ಸುಮಾರು ಒಂದು 15 ದಿವಸದಿಂದ ಸತತವಾಗಿ ಈ ಕಾರ್ಯಕ್ರಮದ ಒಂದು ತಯಾರಿಯನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂದ್ರೆ, ಹಜರತ್ ಶಹೀದ್ ಟಿಪ್ಪು ಸುಲ್ತಾನ್ ಜಯಂತಿಯ ಒಂದು ಪ್ರಯುಕ್ತವಾಗಿ ಕೌಮಿ ಏಕತಾ ಸಮ್ಮೇಳನ ಅಂದ್ರೆ ಸರ್ವಧರ್ಮ ಸಮ್ಮೇಳನ ಅಂತ ಹೇಳಿ ಒಂದು ಕಾರ್ಯಕ್ರಮ. ನಾವೆಲ್ಲರೂ ಈ ದೇಶದಲ್ಲಿ ಒಕ್ಕಟ್ಟಾಗಿ ಬಾಳಬೇಕು, ಪ್ರೀತಿ, ವಿಶ್ವಾಸ, ಸಾಮರಸ್ಯದಿಂದ ಜೀವನ ನಡೆಸ್ಕೋಬೇಕು. ನಾವೆಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡ ಪ್ರೀತಿಯಿಂದ ಒಂದು ಅಣ್ಣ ತಮ್ಮಂದಿರ ಹಾಗೆ ನಾವು ಸಹಬಾಳ್ವೆಯಿಂದ ಇಲ್ಲಿ ಜೀವನ ನಡೆಸಬೇಕು. ಅವಾಗ ಮಾತ್ರ ದೇಶ ಅಭಿವೃದ್ಧಿ ಆಗ್ತದ, ದೇಶದಲ್ಲಿ ಶಾಂತಿ ನೆಲೆಸ್ತದ. ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಈ ದೇಶ ಕಟ್ಟಲಿಕ್ಕೆ ಸಾಧ್ಯ ಐತೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ನಾವು ಸಂಘಟನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸುಮಾರು ನಮ್ಮ ಬಿಹಾರದಿಂದ ಮೌಲಾನಾ ಅಬ್ದುಲ್ ಸಾಲಿಂ ಅಂತ ಹೇಳಿ ಅಬ್ದುಲ್ ಸಾಲಿಂ ಚತುರ್ವೇದಿ ಅಂತ ಹೇಳಿ ಅವರು ರಾಷ್ಟ್ರ ಮಟ್ಟದ ಒಂದು ದೊಡ್ಡ ವಿದ್ವಾಂಸರು. ಅದೇ ರೀತಿಯಾಗಿ ನಮ್ಮ ಹಜರತ್ ಕಾಸಿಂ ಬಾಬಾ ಕಿಚೂಜಾ ಶರೀಫ್ ಉತ್ತರ ಪ್ರದೇಶದವರು ಕೂಡ ಅವರು ಈ ರಾಷ್ಟ್ರದ ಒಂದು ದೊಡ್ಡ ಪಂಡಿತರು, ಸಮಾಜದ ದೊಡ್ಡ ಪಂಡಿತರು.
ಅದೇ ಹೊರತಾಗಿ ನಮ್ಮ ಮಹೇಶ್ವರನ ಸ್ವಾಮೀಜಿ ಚಿತ್ರದುರ್ಗದವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ. ಅದರ ಹೊರತಾಗಿ ಜಮಖಂಡಿಯ ಹೋಲಿ ಮಠದ ನಮ್ಮ ಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಜಮಖಂಡಿಯ ರುದ್ರಾವಧೂತದ ಮಹಾಸ್ವಾಮಿಗಳಾದ ಸನ್ಮಾನ್ಯ ಶ್ರೀ ದುರಾರೂಢ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಸಹಜಾನಂದ ಸ್ವಾಮೀಜಿಯವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಬಾಗಲಕೋಟೆ ಜಿಲ್ಲಾ ಸುನ್ನತುಲ್ ಜಮಾತದ ಅಧ್ಯಕ್ಷರಾದ ಕಾರಿ ಸಮೀವುಲ್ಲಾ ಖಾದ್ರಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರ ಜೊತೆಗೆ ಚರ್ಚಿನ ಫಾದರ್ ಆದ ರೆವರೆಂಡ್ ಫಾದರ್ ಲಕ್ಷ್ಮಣ್ ಜಿ, ಸೇಂಟ್ ಪೌಲ್ ಬಿಲಿವರ್ಸ್ ಈಸ್ಟರ್ನ್ ಚರ್ಚ್ ಜಮಖಂಡಿ, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಜರತ್ ಮೌಲಾನಾ ಮೊಹಸಿನ್ ಅಹಮದ್ ಅವರು ಕೂಡ ಜಮಿಯತ್ ಉಲ್ಮಾ ಹಿಂದದ ನಮ್ಮ ಬಾಗಲಕೋಟೆ ಜಿಲ್ಲಾ ಸೆಕ್ರೆಟರಿ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಆನಂದಿಯವರು ಓಲೆಮಟ್ಟಿಯವರು ಕೂಡ ಇವ್ರದ್ದು ಕೂಡ ಉಪಸ್ಥಿತಿ ಭಾಳ ಅತಿ ಮುಖ್ಯ ಐತಿ. ಇವರೆಲ್ಲರಿಗೂ ಕೂಡ ನಾವು ಹೋಗಿ ಭೇಟಿಯಾಗಿ ನಮ್ಮೆಲ್ಲ ಸಮಿತಿಯವರು ಕೂಡಿಕೊಂಡು ನಾವು ಅವರಿಗೆಲ್ಲನೂ ಈ ವಿಷಯಗಳನ್ನು ತಿಳಿಸಿ ತಾವು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು. ಈ ಕಾರ್ಯಕ್ರಮ ಈಗಿನ ದಿನದಲ್ಲಿ ಭಾಳ ಅತಿ ಅವಶ್ಯ ಐತಿ. ನಾವೆಲ್ಲರೂ ಹಿಂದೂ ಮುಸ್ಲಿಂ ಭೇದ ಭಾವ ಅನ್ನೋದು ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಬಾಳಿ ಈ ದೇಶ ಒಂದು ಶಾಂತಿ ನೆಲೆಸಲಿಕ್ಕೆ ನಾವು ಇಲ್ಲಿ ಜಮಖಂಡಿಯಿಂದ ಒಂದು ಸಣ್ಣ ಕಾರ್ಯಕ್ರಮದ ಮೂಲಕ ನಾವೊಂದು ಪ್ರೇರಣೆ ನೀಡೋಣ ಅಂತ ಹೇಳಿ ಅವರಿಗೆಲ್ಲರಿಗೆ ಆಮಂತ್ರಣ ಕೊಟ್ಟಿವಿ. ಅದರ ಜೊತೆಗೇನೆ ನಮ್ಮ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರು ಆ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಕಾರ್ಯಕ್ರಮದ ದಿನಾಂಕ ಅಂತೂ ತಮಗೆ ಈಗಾಗಲೇ ತಿಳಿಸಿದ್ದೀವಿ. ಮಂಗಳವಾರ ದಿವಸ 23ನೇ ತಾರೀಕಿಗೆ ಸಾಯಂಕಾಲ 5 ಗಂಟೆಗೆ ಈ ಕಾರ್ಯಕ್ರಮದ ಮಂಗಳವಾರ 23ನೇ ತಾರೀಕು ಸಾಯಂಕಾಲ 5 ಗಂಟೆ ಈ ಕಾರ್ಯಕ್ರಮ ಇರುವುದರಿಂದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು PW ಮಿನಿಸ್ಟರ್ ಆದ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ RB ತಿಮ್ಮಾಪುರ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೂ ನಮ್ಮ ಜಿಲ್ಲೆಯ ಶಾಸಕರಾದ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ಪನವರು ಹಾಗೂ BB ಚಿಮ್ಮನಕಟ್ಟಿಯವರು, JT ಪಾಟೀಲ್ ಅವರು ಹಾಗೂ ಜಗದೀಶ್ ಗುಡಗುಂಟಿ ಅವರು, ಆನಂದ್ ನ್ಯಾಮಗೌಡ ಅವರು, ಸಿದ್ದು ಸವದಿ ಅವರು, ಸಿದ್ದು ಕೊನ್ನೂರ್ ಅವರು ಹಾಗೂ ನಮ್ಮ ಜಿಲ್ಲೆಯ ಹಿರಿಯ ನಾಯಕರಾದ ಮಾಜಿ ಸಚಿವರಾದ SR ಪಾಟೀಲ್ ಸಾಹೇಬರು ಹಾಗೂ DCC ಬ್ಯಾಂಕಿನ ಅಧ್ಯಕ್ಷರು ಹಿರಿಯರಾದ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಅಜಯ್ ಕುಮಾರ್ ಸರ್ನಾಯಕ್ ಸಾಹೇಬರು, ಅದಲ್ಲದೆ ಇನ್ನೂ ನಮ್ಮ ಡೆಪ್ಯೂಟಿ ಕ್ಯಾಂಡಿಡೇಟ್ ಆದ ಬಿಜಾಪುರ ನಗರದ ಮುಷರೀಫ್ ಅವರು ಹಾಗೂ ಎಲ್ಲ ಇದು ಪಕ್ಷಾತೀತ ಕಾರ್ಯಕ್ರಮ, ಇದು ಪಕ್ಷಾತೀತ ಜಾತ್ಯತೀತ ಕಾರ್ಯಕ್ರಮ. ಇದರಲ್ಲಿ ಪಕ್ಷ ಭೇದ ಕಾಂಗ್ರೆಸ್ಸು, BJP, ಜನತಾದಳ, MIM ಯಾವುದೂ ಇಲ್ಲ. ಎಲ್ಲ ಪಾರ್ಟಿಯವರು ಸೇರ್ಕೊಂಡು ನಾವು ಇಲ್ಲಿ ವೇದಿಕೆ ಮೇಲೂ ಕೂಡ ಎಲ್ಲ ಪಾರ್ಟಿಯವರ ನಮ್ಮಲ್ಲಿ ಅದ ಬರೋರು ಕೂಡ ಎಲ್ಲ ಪಾರ್ಟಿಯವರು ಬರ್ತಾ ಇದ್ದಾರೆ. ಒಟ್ಟು ಟೋಟಲ್ ಒಟ್ಟಿನಲ್ಲಿ ನಮಗೇನೈತಿ ಈ ದೇಶದಲ್ಲಿ ಶಾಂತಿ ನೆಲೆಸಬೇಕು ಅನ್ನೋಂಥ ಒಂದು ಸಂದೇಶದ ಮೂಲಕ, ಈ ಕಾರ್ಯಕ್ರಮದ ಮೂಲಕ ಒಂದು ಸಂದೇಶ ಹೋಗ್ಬೇಕಂತ ಹೇಳಿ ನಾವೆಲ್ಲ ಹಿಂದೂ ಮುಸಲ್ಮಾನರು ಒಂದಿದ್ದೀವಿ, ನಾವು ಒಕ್ಕಟ್ಟಾಗಿ ಬಾಳ್ತಾ ಇದ್ದೀವಿ. ಬೇರೆಯವರು ಏನೈತಿ ಬಂದು ದ್ವೇಷ ಭಾಷಣ ಮಾಡಿ ಬೆಂಕಿ ಹಚ್ಚಿ ಹೋದ್ರೂ ಕೂಡ ನಾವು ಯಾವಾಗಲೂ ಒಕ್ಕಟ್ಟಾಗಿರ್ತೀವಿ ಅಂತ ಹೇಳಿ ಒಂದು ಸಂದೇಶ ಕೊಡಬೇಕಾಗಿತ್ತು ನಮಗೆ. ಆ ಒಂದು ಸಂದೇಶದ ಮೂಲಕ ನಾವು ಜಮಖಂಡಿಯಿಂದ ಈ ದರ್ಗಾ ಹಜರತ್ ಅಬೂಬಕರ್ ಬಾಬಾ ಅವರದ ಒಂದು ಸ್ಥಳದಲ್ಲಿ, ಈ ಸ್ಥಳದಿಂದನೇ ಇದರ ಒಂದು ಸಂದೇಶ ಈ ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಎಲ್ಲ ತಮ್ಮ ಮಾಧ್ಯಮದ ಮೂಲಕ ಆಗಲಿ, ಯೂಟ್ಯೂಬ್ದ ಮೂಲಕ ಆಗಲಿ, ಪತ್ರಿಕಾ ಪ್ರಿಂಟ್ ಮೀಡಿಯಾ ಮೂಲಕ ಆಗಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ ಆಗಲಿ ತಮ್ಮ ಮೂಲಕನೇ ಅದು ಸಂದೇಶ ಹೋಗ್ಲಿಕ್ಕೆ ಸಾಧ್ಯ ಐತಿ. ಅದರ ಸಲುವಾಗಿ ತಮ್ಮ ಪಾತ್ರ, ಪತ್ರಿಕಾ ಮಾಧ್ಯಮದ ಪಾತ್ರ ಭಾಳ ಮಹತ್ವದೈತಿ. ತಾವು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಆ ದಿವಸ ಸಾಯಂಕಾಲ 5 ಗಂಟೆಗೆ 23ನೇ ತಾರೀಕು ಸಾಯಂಕಾಲ 5 ಗಂಟೆಗೆ
ತಾವು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ಲಿಕ್ಕೆ ತಮ್ಮದು ಕೂಡ ಪಾತ್ರ ಭಾಳ ದೊಡ್ಡದೈತಿ. ನಾವಿಲ್ಲಿ ಕಾರ್ಯಕ್ರಮ ಮಾಡ್ತೀವಿ, ಆದ್ರೆ ಕಾರ್ಯಕ್ರಮ ಯಾವ ರೀತಿ ಆಯಿತು, ಎಲ್ಲಿ ಆಯ್ತು ಅನ್ನುವಂಥದ್ದು ತಮ್ಮ ಮೂಲಕನೇ ಜನರಿಗೆ ಗೊತ್ತಾಗೋದು. ಆ ಕಾರ್ಯವನ್ನು ತಾವು ನಮಗೆ ಭಾಳ ಸಪೋರ್ಟಿವ್ ಆಗಿ ಮಾಡ್ತೀರಿ ಅಂತೇಳಿ ನಾವು ನಂಬಿಕೆ ಇಟ್ಟಿವಿ ನಮ್ಮ ಮೇಲೆ. ಸ್ಥಳ ಇಲ್ಲೇ ಇದೇ ಪ್ಲೇಸು, ಅದರ ಎಲ್ಲ ತಯಾರಿ ಕೂಡ ತಾವು ನೋಡ್ತಾ ಇದ್ದೀವಿ, ತಮ್ಮ ಮುಂದೆನೇ ಇದೆ. ವಿಶೇಷ ಒಂದ ಸಂದೇಶ ಏನಪ್ಪಾ ಅಂದ್ರೆ ನಮ್ಮ ಅಧ್ಯಕ್ಷರು ಹೇಳಿದಾಗ ಒಂದೆಲ್ಲ ಕೌಮಿ ಏಕತಾ ಅಂತ ಹೇಳಿದಕ್ಕೆ ಟೈಟಲ್ ಕೊಟ್ಟಿದ್ದೀವಿ. ಕೌಮಿ ಏಕತಾ ಅಂದ್ರೆ ಎಲ್ಲರೂ ಸೇರಿ ಮಾಡುವಂಥದ್ದು, ಎಲ್ಲರೂ ಸೇರಿ ನಡುವಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ಶ್ರೀಗಳ, ಎಲ್ಲ ನಮ್ಮ ಮೌಲಾನ, ಆಮೇಲೆ ಎಲ್ಲ ಸಮಾಜದ ಮುಖಂಡರು ತಗೊಂಡು ನಡೆಸುವಂತ ಕಾರ್ಯಕ್ರಮ. ಉದ್ದೇಶ ಏನಂದ್ರೆ ಹಜರತ್ ಟಿಪ್ಪು ಸುಲ್ತಾನ್ ಅವರು ಬರೀ ಮುಸ್ಲಿಂ ಸಮಾಜಿಗೆ ಸೀಮಿತ ಅಲ್ಲ, ನಮ್ಮ ದೇಶದ ಪರವಾಗಿ ಹೋರಾಡಿದವರು, ಬ್ರಿಟಿಷರ ಜೋಡಿ ಏಕಾಂತ ವ್ಯಕ್ತಿ ಯಾರು ಅದಾರಂದ್ರೆ ಅದರ ಹಜರತ್ ಟಿಪ್ಪು ಸುಲ್ತಾನ್ ಅವರು. ಮತ್ತೊಂದು ಹೆಮ್ಮೆ ವಿಷಯ ಏನಪ್ಪಾ ಅಂದ್ರ ಅವರು ಕರ್ನಾಟಕದಲ್ಲಿ ಹುಟ್ಟಿದಾರ, ಅದೊಂದು ಹೆಮ್ಮೆಯ ವಿಷಯ. ಮುಸ್ಲಿಂ ಸಮಾಜದವರು ಅದಾರತೆ ನಮಗೊಂದು ಹೆಮ್ಮೆ ವಿಷಯ. ಅದನ್ನ ಬಿಟ್ಟು ಅವರೊಂದು ಜಾತಿಗೆ ಸೀಮಿತ ಅಲ್ಲ. ಮತ್ತೆ ನಮ್ಮ ಅಧ್ಯಕ್ಷರ ಈಗಾಗಲೇ ಪೂರಾ ತಿಳಿಸಿದಾರ, ಕಾರ್ಯಕ್ರಮ ಆಗುವುದು ಇಲ್ಲಿ ಅಬೂಬಕರ್ ದರ್ಗಾನಲ್ಲಿ. ಇದನ್ನ ಐತಿಹಾಸಿಕ ಜಾಗ ನಮ್ದ ಹಜರತ್ ಅಬೂಬಕರ್ ದರ್ಗಾ ಅಂದ್ರ, ಯಾಕಂದ್ರೆ ಎಲ್ಲಾರು ಸೇರಿ ಎಲ್ಲಾರು ಬಬೂರಾನ ಗುಡಿ ಅಂತಾರ, ಇದು ಹಜರತ್ ಅಬೂಬಕರ್ ದರ್ಗಾ ಅಂತೇಳಿ ಮುಸ್ಲಿಂ ಸಮಾಜದವ್ರು ಅಂತಾರ. ಮತ್ತೆ ಇನ್ನು ಕಟ್ಟಿಸಿದ ಪಟೋದನ ಸರ್ಕಾರ ಅವರು. ಅಂದ್ರೆ ನಮ್ಮ ಜಮಖಂಡಿಯಲ್ಲಿ ಯಾವುದೂ ಭೇದ ಭಾವ ಎಲ್ಲಿ ಬೇಕಲ್ಲಿ ನಡೆದಿರ್ಬೋದು, ನಮ್ಮ ಜಮಖಂಡಿಯಲ್ಲಿ ಯಾವತ್ತೂ ಭೇದ ಭಾವ ನಡೆದಿಲ್ಲ. ಅದ್ರ ಟಿಪ್ಪು ಸುಲ್ತಾನ್ ಅವ್ರದ ಈ ಜಯಂತಿಯನ್ನು ಏನ್ ನಾವು ಮೊದಲನೇ ಸಲ ಆಚರಣೆ ಮಾಡ್ತಾ ಇಲ್ಲ, ಸುಮಾರು ವರ್ಷದಿಂದ ಇದನ್ನ ಆಚರಣೆ ಮಾಡ್ಕೊತ ಬಂದಿದ್ದೀವಿ. ಅದರೊಳಗೆ ಎಲ್ಲಾ ಸಮಾಜದವರು ಸೇವನೆ ಮಾಡ್ಕೊತ ಬಂದಿದ್ದೀವಿ. ಇವತ್ತಿನ ಈಗಿನ ವಿಷಯ ಏನಪ್ಪಾ ಅಂದ್ರೆ, ಇವತ್ತು ದೊಡ್ಡ ಪ್ರಮಾಣದಲ್ಲಿ ಪಕ್ಷಾತೀತ ಜಾತ್ಯತೀತ ಎಲ್ಲರೂ ಸೇರ್ಕೊಂಡು ನಾವು ಒಂದು ಕಮಿಟಿ ಮಾಡೀವಿ. ಈ ಕಮಿಟಿಯಲ್ಲಿ ಎಲ್ಲರಿಗೂ ತಗೊಂಡು ಎಲ್ಲರೂ ಸೇರಿ ಕಮಿಟಿ ಮಾಡೀವಿ. ಇದರೊಳಗೆ ಯಾವುದೂ ಕಮಿಟಿಯಲ್ಲಿ ಭೇದ ಭಾವ ಪಕ್ಷದ ಅದು ಏನು ತಗೊಳ್ಳ. ಈ ಕಮಿಟಿದ ಬಹಳಷ್ಟ ಇದಕ್ಕೆ ದುಡಿದು ಸುಮಾರು 1 ತಿಂಗಳಿಂದ ಎಲ್ಲ ಕಮಿಟಿ ಎಲ್ಲ ಕೆಲಸನೂ ಮಾಡಬೇಕು, ಎಲ್ಲ ಕಡೆ ಕಾಂಪ್ಲೇಂಟ್ ಮಾಡಬೇಕು, ಎಲ್ಲ ಕಡೆ ಹೇಳಬೇಕು. ಹಿಂಗೆಲ್ಲ ನಮ್ಮ ಮುದುವ ಜಮಖಂಡಿ ಆಲ್ಮೋಸ್ಟ್ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲ ಕಡೆ ಇದೊಂದು ಹೇಳಿ ಕೇಳಿ ಎಲ್ಲ ಮಾಡಿದೀವಿ. ಮತ್ತೆಲ್ಲ ಹಗಲು ರಾತ್ರಿ ಕೂಡಿಸಿ ನಮ್ಮ ಕಮಿಟಿ ಅವರು ಬಹಳಷ್ಟು ದುಡಿದಿದ್ದಾರ, ಅವ್ರಿಗೂ ಧನ್ಯವಾದ. ಮತ್ತೆ ತಮ್ಮ ಪತ್ರಕರ್ತದವ್ರದ ಇರ್ಲಂದ್ರೆ ಬಿಲ್ಡಿಂಗ್ ನಿದ್ರಾಗ ಸಾಧ್ಯ ಇಲ್ಲ. ತಾವು ಪತ್ರಕರ್ತದವ್ರ ಪ್ರತಿಯೊಂದರ ಪಾತ್ರ ಒಂದು ದೊಡ್ಡ ಪ್ರಮಾಣನಾಗ ಇರ್ತೈತಿ. ಆ ಪತ್ರಕರ್ತ ಗೋಷ್ಠಿ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲರಿಗೂ ತಿಳಿಬೇಕು, ಎಲ್ಲರೂ ಇಲ್ಲಿ ಅಗಸ್ಬೇಕು, ಆಮೇಲೆ ಇಲ್ಲಿ ಒಳ್ಳೆ ಮೆಸೇಜ್ ಅನ್ನು ಹೋಗ್ಬೇಕು ಜಮಖಂಡಿ ಮುಖಾಂತರ. ತಾವೆಲ್ಲ ಜಮಖಂಡಿಯಲ್ಲಿ ಪತ್ರಕರ್ಗೋಷ್ಠಿ ಏನ್ ಮಾಡಕತ್ರಿ, ಇದರ ಪರಿಣಾಮ ಏನಾಗ್ತದ ನಮ್ಮ ಜಿಲ್ಲೆಗ, ನಮ್ಮ ಸ್ಟೇಟ್ಗ, ನಮ್ಮ ದೇಶಕ್ಕ ಒಂದು ಒಳ್ಳೆ ಮೆಸೇಜ್ ಹೋಗುವಂತದ್ದು ಯಾವ್ದು ಒಂದು ದಾರಿ ಇದ್ದಂದ್ರೆ ನಮ್ಮ ಪತ್ರಕರ್ತ ಮಿತ್ರ ವತಿಯಿಂದ ಅಂತ ನಾನು ಇವತ್ತು ಹೇಳಕ್ ಬಯಸ್ತೀನಿ. ಮತ್ತು ತಾವು ಬಂದಿರಿ, ನಾವು ಕರೆದಿದ್ದಕ್ಕ ತಮ್ಗೆಲ್ಲರೂ ತುಂಬಾ ಧನ್ಯವಾದಗಳು. ಮತ್ತು ಈಗ ಬರುವಂತ 23 ತಾರೀಕು ಸಾಯಂಕಾಲ 5 ಗಂಟೆಗೆ ಇಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗತ್ತೈತಿ. ಅದರಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು, ಸಚಿವರು, ಎಲ್ಲ ಸಚಿವರದ ಹೆಸರಂತೂ ನಮ್ಮ ನಜೀರ್ ಕಮೋಳಿ ಸಾಹೇಬ್ ಅಧ್ಯಕ್ಷರ ಎಲ್ಲ ಹೇಳಿದಾರ, ಅವರೆಲ್ಲ ಆಗಮಿಸ್ತಾರ. ತಾವು ಎಲ್ಲ ಅದ್ರೊಳಗೆ ಪಾಲ್ಗೊಳ್ಬೇಕು. ಮತ್ತೆ ಇದ್ರೊಳಗ ಬಿಜೆಪಿ ಕಾಂಗ್ರೆಸ್ ಅನ್ನುವಂಥದ್ದು ಯಾವುದು ಇಟ್ಟಿಲ್ಲ, ಯಾವುದೂ ಪಕ್ಷ ಇಟ್ಟಿಲ್ಲ. ಗೋಗುಂಟಿ ಅವ್ರಿಗೂ ನಾವು ಹೇಳಿದೀವಿ, ಆಮೇಲೆ ಸಿದ್ದು ಸೌದಿ ಅವ್ರಿಗೂ ಹೇಳ್ತಾ ಇದೀವಿ. ಬಿಜೆಪಿ ಆಗ್ಲಿ ಯಾವ್ದು ಬೇಕಾದ ಪಕ್ಷದಾಗ್ಲಿ ನಮ್ಮ ಜಿಲ್ಲಾದೆಲ್ಲ ಶಾಸಕರ, ಮಾಜಿ ಶಾಸಕರ ಇಲ್ಲಿ ಬರಬೇಕ ಅನ್ನುವಂಥದ್ದು ನನ್ನೊಂದು ಮನವಿ. ಎಲ್ಲರನ್ನ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.